ಕೊಡಲಾರ್ದು ಯಾರೂ ಕಲಿಸೋದೂ ಇಲ್ಲ, ಕಲಿಯೋದು ಸಾಧ್ಯವೂ ಇಲ್ಲ. ಅಂದಾಗ ನಾವು 3ನೇ ನಂಬರ್ ಹೆಂಗೆ ಆಗ್ತೀವಿ? ಒಂದು 10 ಜನ 100ರಲ್ಲಿ 10 ಜನ 3 ನಂಬರ್ ಆದ್ರೆ ಉಳಿದವರು 150 140 ಯಾವುದು? ಅದು ಪ್ರಹ್ಲಾದ್ ಜೋಶಿ ಅವ್ರು ಹೇಳ್ಬೇಕು ಅದನ್ನು. ಇದು ಪ್ರಹ್ಲಾದ್ ಜೋಶಿ ಅವರಿಗೆ, ನಮ್ಮ ಸಿದ್ದರಾಮಯ್ಯನವರಿಗೆ, ಮೋದಿ ಅವರಿಗೆ ಕೇಳೋ ಪ್ರಶ್ನೆ ಒಂದೇ, ನೀವು ಎಷ್ಟು ಪರ್ಸೆಂಟೇಜ ಎಜುಕೇಷನ್ ಟೋಟಲ್ ಎಜುಕೇಷನ್ ಖರ್ಚು ಮಾಡ್ತೀರಿ? ತೆಗೆದು ನೋಡ್ರಿ ಎಷ್ಟು ಅದದು. ನಾವು 1 ಲಕ್ಷ ಕೋಟಿ ಬಿಟ್ಟಿವಿ, ಯಾರು ಜನಸಂಖ್ಯೆ ಯಾವ ರೀತಿ ಐತಿ, ಖರ್ಚು ಎಷ್ಟು ಬರ್ತದೆ ಲೆಕ್ಕ ಮಾಡಿದ್ರಿ ಅಂತಾರೆ. ಮಿನಿಮಮ್ 20ರಿಂದ 25%. ಏನು 50 ಲಕ್ಷದ ಏನು ನಿಮ್ದು ಬಜೆಟ್ ಅದ, ಅದರಲ್ಲಿ 20% ಅಂದರೆ ಎಷ್ಟಾಗ್ತದೆ? 100ರಲ್ಲಿ 20 ರೂಪಾಯಿನಷ್ಟು ಖರ್ಚು ಮಾಡ್ಬೇಕಾಗ್ತದೆ. ಅಷ್ಟು ಖರ್ಚು ಮಾಡ್ತಾಯಿದ್ದೀರಾ ಶಿಕ್ಷಣಕ್ಕೆ? ಇನ್ನು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಸ್ಗೆ ಎಷ್ಟು ಖರ್ಚು ಮಾಡ್ತಾಯಿದ್ರಿ? ವಿಜ್ಞಾನ ಎಷ್ಟು ಖರ್ಚು ಮಾಡ್ತಾಯಿದ್ರಿ? ಎಷ್ಟು ಸಂಶೋಧನೆ ಆಗ್ತದೆ? ಎಲ್ಲೋ ಒಂದಿಷ್ಟು ನಮ್ಮದು ಸೆಟೈಟ್ ಹಾರಿಸಿದ್ವಿ ಮಾಡಿದ್ದು ಮುಗಿತು ಅಂತಲ್ಲ, ಎಲ್ಲರೂ ಶ್ರೀಮಂತರಿಗೆ ಶಿಕ್ಷಣ ಸಿಗ್ತಾ ಇದೆಯಾ? ಶ್ರೀಮಂತ ನಿಜವಾಗಿ ಎಲ್ಲರೂ ಆಗಿದ್ದಾರೆ ಈ ದೇಶದಲ್ಲ. ಹಾಗಾದ್ರೆ ಇಲ್ಲಿ ಬಡತನ ಯಾಕದ ಈ ದೇಶದಲ್ಲ? ಯಾಕದ? ನಿರುದ್ಯೋಗ ಯಾಕದ ರೀ? ಸ್ವಚ್ಛ ನೀರು ಎಲ್ಲ ಕಡೆ ಯಾಕೆ ಸಿಗ್ತಾಯಿಲ್ಲ? ಬರೀ ನಾವು ಬೂಸ್ಟ್ ಆಗಿ ಮಾತಾಡೋದಲ್ಲ, ಆ ದಿಶೆಯಲ್ಲಿ ಏನಾದರೂ ಹೊಸ ಅರ್ಥವ್ಯವಸ್ಥೆ ತರಲಿಕ್ಕೆ ಸಾಧ್ಯನಾ? ಪ್ರಹ್ಲಾದ್ ಜೋಶಿ ಅವ್ರು ಮಾತಾಡಿ ಹೇಳಬೇಕಾಗಿದೆ. ಪ್ರಹ್ಲಾದ್ ಜೋಶಿ ಅವರು ತಿಳ್ಕೊಳ್ಳೋಂಥವ್ರು, ಬುದ್ಧಿವಂತರು, ಇವತ್ತು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದಾರೆ. ಅವ್ರೊಂದು ಮೆರಿಟ್ ಅದಂತ ಅಲ್ಲಿ ತಂದು ನಿಲ್ಲಿಸಿದ್ದಾರೆ. ಅದು ಉಳಿದು ಬೇರೆ ಜಾತಿವಾದ ಆವಾದ ಮಾತಾಡೋದು ಬೇಡ, ನಾವಿಲ್ಲ, ಅದರ ಅವಶ್ಯಕತೆ ಇಲ್ಲ. ಅದ ಇಲ್ಲ ಅಂತಲ್ಲ, ಅವು ಪ್ರತಿಭಾವಂತಕ್ಕೆ ಸರಳವಾಗಿ ಇಲ್ಲೇ ಯಾವ ಸೀಟು ಸಿಗೋದಿಲ್ಲ. ಅದರಲ್ಲೂ ಪ್ರೊಫೆಷನಲ್ ಕೋರ್ಸ್ಗಳಂತ ಸಾಧ್ಯನೇ ಇಲ್ಲ. ನಾವು ಪ್ರೊಫೆಷನಲ್ ಕೋರ್ಸ್ ಹೇಳೋದಿಲ್ಲ, ಅಟ್ಲೀಸ್ಟ್ ರಿಸರ್ಚ್ಗೆ ಆದರೂ ಅವಕಾಶ ಸಿಗ್ತದನ ಇಲ್ಲ? ರಿಸರ್ಚ್ ಅಂದರೆ ಯಾವ? ಅವು ಸೈನ್ಸ್ ಬೇಸ್ ಮೇಲೆ ಆಗಬೇಕು. ಸೊ ಕಾಮರ್ಸಲ್ಲಿ ಅವು ಇದ್ದಾವಿಲ್ಲ ಅಂತಲ್ಲ, ಕಾಮರ್ಸ್ ಆಗಿರ್ಬೋದು ಆರ್ಟ್ಸಲ್ಲಿ ಆಗಿರ್ಬೋದು ಇರಲಿ. ಅವಾಗಿಂತ ಹೆಚ್ಚಿನ ಸೈಂಟಿಫಿಕ್ ಟೆಂಪರ್ ಬೆಳಬೇಕಾದ್ರೆ ಸೈನ್ಸ್ನಲ್ಲಿ ನಾವು ಸಂಶೋಧನೆ ಮಾಡಬೇಕಾದ್ರೆ ಸೈನ್ಸಲ್ಲಿ ಮಾಡಬೇಕಾದ್ರೆ ನಮ್ಮ PUC ವರೆಗಿನ ಏನು ನಮ್ಮ ಸ್ಕೂಲ್ಗಳಿದ್ದಾವೆ ಎಲ್ಲ ಫ್ರೀ